Our hearts beat to the city streets. We began to feel the fire. We rise like tall buildings. ಮೈಸೂರು ಮಾಲ್ ಆಫಿಂದ ಎಷ್ಟು ರಶ್ ಇದೆ, ಸಿಕ್ಕಾಗಿದೆ ಟ್ರಾಫಿಕ್. ಸೊ ಎಲ್ಲೂ ಸರೌಂಡಿಂಗ್ ಎಲ್ಲೂ ಬಿಡ್ತಲ್ಲ ನಿಮಗೆ, ಆ ಕಡೆ ಈ ಕಡೆ ಎಲ್ಲ ಕಡೆ. ಸೊ ನೋಡಿ ಚಾಮುಂಡಿ ಬೆಟ್ಟಕ್ಕೆ ಹೊರಡು. ನೈಟ್ ಟೈಮ್ ಚಾಮುಂಡಿ ಬೆಟ್ಟ ನೋಡಿ ಹೆಂಗೆ ಎಷ್ಟು ಚೆನ್ನಾಗಿ ಹೋಗಿದ್ದಾರೆ, ಎಷ್ಟು ಜನ ಬರ್ತಾ ಇದ್ದಾರೆ. ಸೊ ಯಾಕೆಂದರೆ ಮೇಲ್ಗಡೆಯಿಂದ ವ್ಯೂಸ್ ಚೆನ್ನಾಗಿರುತ್ತೆ ನೋಡೋಕ್ಕೆ, ಅದಕ್ಕೋಸ್ಕರ ಇಷ್ಟೊಂದು ಜನ ಹೋಗ್ತಾ ಇದ್ದಾರೆ. ಸೊ ಓಕೆ ಬನ್ನಿ ಈಗ ನಾವು ಮೇಲ್ಗಡೆ ಹೋಗೋಣ. ಸೊ ನೋಡಿ ಚಾಮುಂಡಿ ಬೆಟ್ಟ ಹೋಗೋ ರೂಟಲ್ಲೂ ಅಷ್ಟೇ ಒಂದೊಂದು ಕಡೆ ತುಂಬ ಲೈಟ್ ಹಾಕಿದ್ದಾರೆ ಇಲ್ಲೂ. ಸೊ ಸ್ಟಾರ್ಟಿಂಗ್ ಸ್ವಲ್ಪ ಜಾಸ್ತಿ ಹಾಕಿದ್ರು, ಮಧ್ಯ ನೋಡಿ ಈ ಥರ ಒಂದು ಲೈಟ್ ಒಳಗೆ ಬರುತ್ತೆ. ಸೊ ನೋಡಿ ಎಲ್ಲ ತಿಳ್ಕೊಂಡೇ ಬರ್ತಾ ಇದ್ದಾರೆ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ, ಅಬ್ಬಬ್ಬ ನಾರ್ಮಲ್ ಟೈಮಲ್ಲಿ ಎಷ್ಟು ಜನ ಬರಲ್ಲ, ಮಾರ್ನಿಂಗ್ ಟೈಮಲ್ಲೂ ಅಷ್ಟೊಂದು ಜನ ಇದ್ದಾರೆ. ಸೊ ಏನಂದರೆ ಈಗ ಆ್ಯಕ್ಚುಲಿ ಕೆಳಗಡೆ ತುಂಬ ರಶ್ಶು, ಅದಕ್ಕೆ ನಾನು ಚಾಮುಂಡಿ ಬೆಟ್ಟ ತಪ್ಪಿಸ್ಬಿಟ್ಟೆ. ಒಂದು 9 ಗಂಟೆ ಮೇಲೆ ಹೋಗೋಣ ಅಂದ್ಬಿಟ್ಟು. ಸೊ ಯಾಕೆಂದರೆ ಅರ್ಧ ಟೈಮ್ ಟ್ರಾಫಿಕ್ ಜಾಮಲ್ಲೇ ನಿಂತ್ಕೋಬೇಕು. ಓಕೆ ಬನ್ನಿ ಈಗ. ಸೊ ಇಲ್ಲಿ ನೋಡಿ ಚಾಮುಂಡೇಶ್ವರಿ ಅಮ್ಮನವ್ರದ್ದು ಹೆಂಗೆ ಹಾಕಿದ್ದಾರೆ, ಸಕ್ಕದ ಹಾಕಿದ್ದಾರೆ ಲೈನಿಂಗ್ಸ್ ಇಲ್ಲಿ ಮಾತ್ರ. ಸೊ ನೋಡಿ ಇಲ್ಲಿಂದ ಹಿಂಗೆ ಕಾಣ್ತಾ ಇದೆ, ಇನ್ನು ಮೇಲ್ಗಡೆ ಅವ್ರು ಇನ್ನು ಹೆಂಗಿರುತ್ತೆ ಮೈಸೂರು. ಸೊ ಬನ್ನಿ ಮೇಲ್ಗಡೆ ನೋಡೋಣ. ಸೊ ನೋಡಿ ಮಧ್ಯ ಈ ಥರ ಚಾಮುಂಡಿ ಬೆಟ್ಟಕ್ಕೆ ಹೋಗೋ ಮಧ್ಯ ಈ ಥರ ಮಾಡಿದ್ದಾರೆ, ಸಕ್ಕದಾಗಿದೆ. ಅಲ್ಲೊಂದು ನೋಡಿದ್ರೆ ಇಲ್ಲೊಂದು ನೋಡ್ತಾ ಇದ್ದೀರಾ. ಸೊ ನೋಡಿ ಇಲ್ಲಿ ನೇನಾ ಪೀರಲ್ಲಿ ಶೂಟಿಂಗ್ ತೆಗ್ದಿರೋ ಜಾಗ ಇದು. ಸೊ ಮೋಸ್ಟ್ ಸೊ ಎಲ್ಲ ಫೋಟೋ ತಗೊಳ್ತಾರೆ. ಓಕೆ ಬನ್ನಿ ನಾವು ಬರಬೇಕಾ ಬರೋಣ. ನೋಡಿ ಲೈಟಿಂಗ್ಸ್ ನೋಡೋಕೆ, ಕೆಳಗಡೆ ಲೈಟಿಂಗ್ಸ್ ನೋಡೋಕೆ ಎಲ್ಲ ಇಲ್ಲೇ ಬ್ಲಾಕ್ ಮಾಡಿಬಿಟ್ಟಾರೆ. ನಾವು ನಿಂತ್ಬಿಟ್ಟು ನೋಡೋಣ, ಬರ್ಬೇಕಾ ನೋಡೋಣ. ನೋಡಿ ಇಲ್ಲಿ ಹೆಂಗೆ ಕಾಣ್ತಿದೆ. ಸೊ ಈ ವ್ಯೂಸ್ ನೋಡೋಕ್ಕೇ ಬರೋದಲ್ಲ. ಇಲ್ಲಿ ಎಷ್ಟು ಸಕಲ ಮಾಡಿದ್ದಾರೆ. ಬನ್ನಿ ಚಾಮುಂಡಿ ಬೆಟ್ಟ ಮೇಲ್ಗಡೆ ಹೋಗಿ ಬಂದ್ಬೋಣ. ಏನು ಮೇಲ್ಗಡೆ ಏನಿಲ್ಲ ಅನ್ಸುತ್ತೆ. ಸೊ ಅದಕ್ಕೋಸ್ಕರ ಎಲ್ಲ ನೋಡಿ ಇಷ್ಟೇ, ಯಾರು ಜನ ನಿಲ್ಬೇಕು, ಹೋಗ್ತಾನೆ ಇಲ್ಲ ಬರ್ತಾನೆ ಇಲ್ಲ. ಯಾಕಂದರೆ ಅದೇ ಲಾಸ್ಟ್ ಅನ್ಸುತ್ತೆ ಮೋಸ್ಟ್ಲಿ. ನೋಡೋಣ ಸ್ವಲ್ಪ ಮುಂದೆ ಹೋಗಿ ಆಮೇಲೆ ನಾವೇ ಕಟ್ ಮಾಡ್ಕೊಂಡು ಹೋಗೋಣ. ಚಾಮುಂಡಿ ಬೆಟ್ಟದಲ್ಲಿ ಬಂದಿದ್ದೀವಿ. ಸೊ ನೋಡೋಣ ಚಾಮುಂಡಿ ಬೆಟ್ಟ ಲೈಟಿಂಗ್ಸ್ ಹೆಂಗೆ ಸಿಕ್ಕಾಬಿಟ್ಟು ಜನ ಇದ್ದಾರೆ. ಅದಕ್ಕೆ ಸಕ್ಕತ್ತಾಗಿದೆ ಇಲ್ಲಿ ಲೈಟಿಂಗ್ಸ್ ಚಾಮುಂಡಿ ಬೆಟ್ಟದ ಮೇಲೆ. ಸೊ ನೋಡಿ ಫೈನಲ್ ಆಗಿ ಚಾಮುಂಡಿ ಬೆಟ್ಟ ಮಹಿಷಾಸುರ ಹತ್ತಿರ ಬಂದಿದ್ದೀವಿ. ಸೊ ಇಲ್ಲೆಲ್ಲ ಗಾಡಿಯೆಲ್ಲ ಬಿಡ್ತಾ ಇಲ್ಲ, ಇಲ್ಲಿ ಒಂದೆರಡು ಬಿಡ್ತಾರೆ ಅಷ್ಟೇ ಲೋಕಲ್ ಅವ್ರಿಗೆ. ಸೊ ನೋಡಿ ಸೊ ಇಲ್ಲಿ ಲೈಟಿಂಗ್ಸ್ ಇಷ್ಟೇ ಅನಿಸುತ್ತೆ ಇಲ್ಲಿ ಮೋಸ್ಟ್ಲಿ. ಸೊ ನೋಡಿ ಚಾಮುಂಡಿ ಬೆಟ್ಟದಲ್ಲಿ ಲೈಟಿಂಗ್ಸ್ ಹೇಗಿದೆ ಅಂದ್ಬಿಟ್ಟು. ಸೊ ಇನ್ನೂ ಚೆನ್ನಾಗಿ ಮಾಡೋದಾಗಿತ್ತು, ಸ್ವಲ್ಪ ಕಡಿಮೆ ಆಯಿತು. ಸೊ ನೋಡಿ ಎಲ್ಲ ಸಿಕ್ಕಾಗುತ್ತೆ. ಟೈಮ್ 8:30 ಆಗಿದೆ. ಆಗ ರಶ್ ನೋಡಿ ನಮ್ದೆಂತ ಅದೃಷ್ಟ ಅಂದರೆ. ಸೊ ನೋಡಿ ಬಂದ ತಕ್ಷಣ ಊಟ ಕೊಡ್ತಾಯಿದ್ರು, ಪಾಯಸ ಅನ್ನ ಸಾಂಬಾರು. ಸೊ ನೋಡಿ ಊಟ ಹಾಕ್ತಾಯಿದ್ದಾರೆ. ಸೊ ಊಟ ಮಾತ್ರ ಸಾಕಾಗಿದೆ. ಸಾಂಬಾರು ಮಾತ್ರ ನೋಡಿ ಕಾಯಿಗೆ ಎಲ್ಲ ಕೊಟ್ಟಿದ್ದಾರೆ, ಸೂಪರಾಗಿದೆ ಮಾತ್ರ. ದೇವ್ರ ದಯದ ಊಟ ಕೂಡ ಆಯಿತು. 9 ಗಂಟೆ ಇರುತ್ತೆ ಅಂತ. ನೀವು ಆ್ಯಕ್ಚುಲಿ ಅಂದರೂ ಚಾಮುಂಡಿ ಬೆಟ್ಟಕ್ಕೆ ಬಂದರೆ ಸಂಜೆ 6 ಗಂಟೆ ಮೇಲೆ ಬನ್ನಿ, 8:30 ಗಂಟೆ ಇರುತ್ತಂತೆ. ಆರಾಮಾಗಿ ದರ್ಶನ ಮಾಡೋದು, ರಶ್ ಇರಲಿಲ್ಲ. ಸೊ ನೋಡಿ ನಾನು ಬಂದಾಗ ತುಂಬ ಜನ ಇದ್ದರು. ಸೊ ಈಗೆಲ್ಲ ಖಾಲಿಯಾಗಿದ್ದಾರೆ, ಹೋಗ್ತಾ ಇದ್ದಾರೆ ಕೆಳಗಡೆ. ಸೊ ಇವಾಗ ಕೆಳಗಡೆ ನೋಡೋಣ ರಶ್ ಇರುತ್ತೆ ಅಂದ್ಬಿಟ್ಟು.
ಅದಕ್ಕೆ ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಬರೋದು. ಸೊ ನೋಡಿ ಎಷ್ಟು ಸಗರ ಮಾಡಿದ್ರು ಇಲ್ಲಿ ನೋಡ್ರಿ. ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಬರೋದು. ಸೊ ನೋಡಿ ಇದು ಬರ್ಬೇಕಾ ನೋಡುವಲ್ಲ ಅದೇ ಇದು. ಸೊ ನೋಡಿ ಜನ ಎಲ್ಲ ಖಾಲಿ ಆಗ್ತಾ ಇದ್ದಾರೆ. 10 ಗಂಟೆ ಆಗಿದೆ, ಪೊಲೀಸರೆಲ್ಲ ಕಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಫೋಟೋ ವಿಡಿಯೋಸ್ಗಳು ಮಾಡ್ತಿದ್ದಾರೆ. ಗಾಡಿ ಏನಾದ್ರು ಸೈಡಲ್ಲಿ ಆ ಥರ ಹಾಕಿದ್ರೆ ಲಾಕ್ ಮಾಡಿಬಿಡ್ತಾರೆ. ಸೊ ಇವಾಗ ನಾವು ಹೊರಡೋಣ ಈಗ. ನೋಡಿ ಫೈನಲ್ ಆಗಿ ಚಾಮುಂಡಿ ಬೆಟ್ಟ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಲೈಟಿಂಗ್ಸ್ ಎಲ್ಲ. ಪೊಲೀಸ್ನವ್ರು ಎಲ್ಲರೂ ಕಳಿಸ್ತಾ ಇದ್ದಾರೆ, ಕ್ಲೋಸ್ ಮಾಡ್ತಿದ್ರು ಹೋಗಿ ಹೋಗಿ ಅಂದ್ಬಿಟ್ಟು. ಸೊ ನೋಡಿ ಇದೆ ಲಾಸ್ಟ್ ಇದು. ಸೊ ಈಗ ಕೆಳಗಡೆ ಹೋಗಿ ನೋಡೋಣ, ಲೈಟಿಂಗ್ಸ್ ನೋಡೋಕ್ಕೆ ರಶ್ ಏನಾದ್ರು ಕಡಿಮೆ ಆದರೆ ನೋಡ್ಕೊಂಡು ಹೋಗೋಣ, ಇಲ್ಲಾಂದರೆ ಸೀದಾ ಮನೆಗೆ ಹೋಗೋಣ. ಸೊ ಆ್ಯಕ್ಚುಲಿ ಏನಂದ್ರೆ ಟೈಮ್ ಈಗ 9 ಕಾಲ ಇದೆ. ನೋಡೋಣ 10 ಗಂಟೆ ಗಂಟೆ ವೆಯ್ಟ್ ಮಾಡೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಸೊ ನೋಡಿ 10 ಗಂಟೆ ಆಗಿಬಿಟ್ಟಿದೆ, ಜನ ಯಾರೂ ಇಲ್ಲ, ಹೋಗ್ತಾ ಇದ್ರೆಲ್ಲ. ಎಷ್ಟು ಸೈಲೆಂಟ್ ಆಗಿದೆ ನೋಡಿ ಬೆಟ್ಟ. ಸಕ್ಕತ್ತಾಗಿದೆ ಇದು ಮಾತ್ರ. ಮೇಲ್ಗಡೆ ಸುಮಾರು ಹಾಕಿದ್ರೆ ಆ ಥರ. ಸ್ನೇಹಿತರೆ ನೋಡಿ, ರಾತ್ರಿ ಬೆಳಗ್ಗೆ ಹೊತ್ತು ಪ್ರಪಂಚ ಎಷ್ಟು ಸುಂದರವಾಗಿರುತ್ತೆ, ರಾತ್ರಿ ಹೊತ್ತು ಅಷ್ಟೇ ಭಯಂಕರವಾಗಿರುತ್ತೆ ಅಂತ ನೋಡಿ. ಲೈಟ್ ಒಂದು ಇಲ್ಲೋಗಿದ್ರೆ ಏನು ಕಾಣಲ್ಲ. ನೋಡಿ ಎಷ್ಟು ಕತ್ಲಾಗಿದೆ, ಲೈಟ್ ಹಾಕಿದ್ರೆ ನೋಡಿ ಎಷ್ಟು ಕತ್ಲಾಗಿದೆ. ಇದೆಲ್ಲ ಫುಲ್ ಕಾಡು. ಚಿರತೆಗಳು ಬರುವ ಸಾಧ್ಯತೆ ಇದೆ ಎಲ್ಲ, ಯಾಕೆಂದರೆ ಮೊದಲೇ ಫಾರೆಸ್ಟ್ ಇದು. ಚಿರತೆಗಳಿವೆ, ಗ್ರಾವಣಿ ಬರ್ತದೆ ಸಿಕ್ಕಾಬಿಟ್ಟೆ. ಎಲ್ಲ ನಿಲ್ಲಿಸಿದ್ರೆ ಸ್ವಲ್ಪ ಡೇಂಜರ್ ನೋಡಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಗೇಟ್ ಹಾಕ್ಬಿಡ್ತಾರೆ. ಎಸ್ ನಿಜ. ಸೊ ಆ್ಯಕ್ಚುಲಿ ಇದು 10 ಗಂಟೆ ಓಪನ್ ಇರುತ್ತೆ, ಇಲ್ಲಿ ಗೇಟ್ ಹಾಕ್ಬಿಡ್ತಾರೆ. ಮತ್ತೆ 10 ಗಂಟೆ ಲಾಸ್ಟ್ ಅನ್ಸುತ್ತೆ, ಅದಕ್ಕೆ ಯಾರು ಬಿಡ್ತಾಯಿಲ್ಲ, ರಿಟರ್ನ್ ಕಳಿಸ್ತಾ ಇದ್ದಾರೆ. ಸೊ 10 ಗಂಟೆ ಕ್ಲೋಸ್ ಅನ್ಸುತ್ತೆ ಬೆಟ್ಟ. ಮೇಲ್ಗಡೆ ಹೋಗೋದು, ಕೆಳಗಡೆ ಬರೋದು ಎಷ್ಟೊತ್ತಿಗೆ ಬರ್ಬೋದು, ಮತ್ತೆ ಬಿಡ್ತಾಯಿಲ್ಲ, ರಿಟರ್ನ್ ಬರ್ತಾ ಇದ್ದಾರೆ. ಸೊ ಬರ್ಬೇಕಾದ್ರೆ ಆ ಕಡೆ ರೋಡಿಂದ ಬಂದೆ. ಸೊ ಹೋಗ್ಬೇಕಾದ್ರೆ ಈ ಕಡೆ ರೋಡಿಂದ ಹೋಗ್ತಾ ಇದ್ದೀನಿ. ನೋಡಿ ಇಲ್ಲಿ ಸಕ್ಕತ್ತಾಗಿಬಿಟ್ಟಿದ್ದಾರೆ ಗುಂಡಿಗೆ ಲೈಟಿಂಗ್ಸು. ಇನ್ನು ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡಲ್ಲಿ ಸಕ್ಕತ್ತಾಗಿದೆ. ಇಲ್ಲಿ ಕರೆಕ್ಟ್ ಇದು, ಇದೇ ಮೇನ್ ಗೇಟ್ ಇದೆ, ಹಿಂಗೆ ಹೋಗ್ತಾರೆ ಮೇನ್ ಗೇಟ್ ಇದು, ಹಿಂದೆ ಹೋಗ್ಬೇಕು. ಸೊ ಇದು ಉದ್ದಕ್ಕೂ ಲೈಟಿಂಗ್ಸ್ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ ಮರಕ್ಕೆ ಒಂದೊಂದು ಮರಕ್ಕೂ ಈ ಥರ ಹಾಕಿದ್ದಾರೆ. ಸಕ್ಕತ್ತಾಗಿದೆ ಇವರು. ಇಲ್ಲಿ ಮಾತ್ರ ಈ ರೋಡ್ ಮಾತ್ರ ಲೈಟಿಂಗ್ಸ್ ಹಿಂಗೆ ಚೆನ್ನಾಗಿ ಮಾಡ್ತಾರೆ ಇವರು. ಚಾಮುಂಡಿ ಬೆಟ್ಟಕ್ಕೆ ಹೋಗೋ ರೋಡ್ ಇದು ಮೇನ್ ರೋಡು. ಮೇನ್ ರೋಡ್ ಬರುತ್ತೆ ನೋಡಿ, ಸಕ್ಕತ್ತಾಗಿ ಮಾಡಿದ್ದಾರೆ. ಇಲ್ಲಿ ಮೈಸೂರು ಸಿಲ್ಕ್ ಫ್ಯಾಕ್ಟ್ರಿ ಮುಂಜಾನೆ ಬನ್ನಿ, ಇಲ್ಲ ಅಂದರೆ ಸಂಜೆ ಟೈಮಲ್ಲಿ ಬನ್ನಿ. ಸಂಜೆ ಟೈಮಲ್ಲಿ ಬರ್ತಾ ಇದ್ದಾರೆ ನೋಡಿ. ಇಲ್ಲಿ ನೋಡಿ ಗುರು ಲೈಟಿಂಗ್ಸ್, ಇಲ್ಲಿ ರೈಟ್ ಸೈಡ್ ಹೆಂಗಿದೆ, ಸಕ್ಕತ್ತಾಗಿದೆ ಗುರು. ನೋಡಿ ಬರೀ ಲೈಟಿಂಗ್ಸೇ ಕಾಣುತ್ತಾ ಇದೆ. ಈ ಮರಕ್ಕೆ ಹೆಂಗೆ ಹಾಕಿದ್ದಾವೆ ಲೈಟಿಂಗ್ಸು, ಡಿಸೈನ್ ಆಗಿದೆ ಒಂಥರ ವಿಚಿತ್ರವಾಗಿ, ಡಿಫ್ರೆಂಟ್ ಆಗಿದೆ ಒಂದೊಂದು ಮರ. ಇಲ್ಲಿ ಇಲ್ಲಿ ಸಾಕಾಗಿದೆ. ಹಬ್ಬ ಈ ರೋಡ್ ಬರಲೇ ಇಲ್ಲ. ಈ ರೋಡ್ ತುಂಬ ಚೆನ್ನಾಗಿದೆ ಇಲ್ಲಿದೆ.